ಸಿದ್ದರಾಮಯ್ಯ ಅನ್ನೋದು ಕಾಂಗ್ರೆಸ್ ಅನ್ನು ಬಿಟ್ಟು ಕರ್ನಾಟಕವನ್ನು ಬಿಟ್ಟು ದೇಶ ಎಲ್ಲ ಮನವರಿಕೆ ಆಯಿತು. ರಾಹುಲ್ ಗಾಂಧಿಯವರು ನನಗೆ ಬಹಳ ಇಷ್ಟವಾದ ನಾಯಕ. ನನಗೆ ಅವರು ಪರಿಚಯ ಇಲ್ಲ. ನಾನು ಎದುರು ಹೋದ್ರೆ ಅವ್ರು ಯಾರು ಅಂತ ಕೂಡ ನನಗೂ ತಿಳಿಯಲ್ಲ. ನನಗೆ ಹೋಗಿ ಅವ್ರು ಪರಿಚಯ ಮಾಡಿಕೊಡ್ಬೇಕಾದ ಅಗತ್ಯವೂ ನನಗಿಲ್ಲ. ಏನಾಗಬೇಕಾಗಿದೆ, ಯಾಕೆ ನನಗೆ ಇಷ್ಟವಾದ ನಾಯಕ ಅಂತ ನೀವು ಕೇಳು. ತನ್ನ ಅಜ್ಜಿ ಕೊಲೆಗೀಡಾಗಿದ್ದಾರೆ. ಇವರಿಗೆ ಅಷ್ಟು ವಯಸ್ಸಲ್ಲ. ಅಜ್ಜಿ ಅಂದ್ರೆ ಪ್ರೀತಿ. ಅಜ್ಜಿಯ ಹೆಣವನ್ನು ಹೋಗಿ ನೋಡ್ತಾರೆ. ಆ ಶಾಕಿಂದ ಚೇತರಿಸಿಕೊಳ್ಳೋದೇ ಕಷ್ಟ. ಅವರು ನಮ್ಮನ್ನೊಂದು ಕುಟುಂಬ. ನಂತರ ತಂದೆ ಪೈಲಟ್ ಆಗಿದ್ದಂಥವರು ಗ್ರಾಚಾರಕ್ಕೆ ಇಲ್ಲಿಗೆ ಬರಬೇಕಾಗುತ್ತೆ. ರಾಜೀವ್ ಗಾಂಧಿ ಅವರು ಹೇಗೆ ಸಾಯಿಸಲ್ಪಟ್ಟರು ಅನ್ನೋದು ನಾನೇನು ಅದಕ್ಕೆ ಗಂಟೆ ಟೈಮ್ ಮಾಡಿ ಭಾಷಣ ಮಾಡಬೇಕಾಗಿಲ್ಲ. 2 ಕೊಲೆಗಳಾಗಿ ಮನೆಯೊಳಗೆ ಅತ್ಯಂತ ಪ್ರೀತಿ ಕೊಡ್ತಕ್ಕಂಥ ಜೀವಗಳು ತನ್ನ ಕಣ್ಣೆದುರಿಗೆ ಉದುರು ಹೋದಾಗ ತಾನು ಸಾರ್ವಜನಿಕ ಜೀವನಕ್ಕಿಟ್ಟು ಹೊರಗೆ ಬರಬೇಕಾಗಿದ್ರೆ ಎಷ್ಟು ಭಯ ಮನಸ್ಸಲ್ಲಿರುತ್ತೆ ಯೋಚನೆ ಮಾಡಿ ನೀವೆಲ್ಲ ದಯಮಾಡಿ. ಜಗತ್ತೆಲ್ಲ ಹೇಳುತ್ತೆ ಅವರಿಗೆ ಈ ಪಾದಯಾತ್ರೆ ಬೇಡ, ಭಾರತ್ ಜೋಡೋ ಯಾತ್ರೆ ಬೇಡ. 2 ಸಲ ನಾವು ಹೊಡೆತ ತಿಂದಿದ್ದೇವೆ. ಆದರೆ ರಾಹುಲ್ ಗಾಂಧಿ ಅವರು ನಾನು ಸಾಯಕ್ಕೆ ಸಿದ್ಧವಾಗಿದ್ದೇನೆ ಅಂತ ಹೇಳ್ತಾರೆ. ಯಾರು ಸಾಯಕ್ಕೆ ಸಿದ್ಧವಾಗಿದ್ದಾರೆ, ಯಾರು ಸಿದ್ಧಾಂತಕ್ಕಾಗಿ ಅಧಿಕಾರ ತ್ಯಾಗ ಮಾಡ್ತಾರೆ, ಯಾರು ಅತ್ಯಂತ ನಿಷ್ಠೂರವಾಗಿ ಸತ್ಯವನ್ನು ಮಾತಾಡಲಿಕ್ಕೆ ಧೈರ್ಯ ಮಾಡ್ತಾರೆ, ಅವರಷ್ಟೇ ನಮ್ಮ ನಾಯಕರು ಹೊರತು ಉಳಿದವರು ನಮ್ಮ ನಾಯಕರಾಗಕ್ಕೆ ಸಾಧ್ಯ ಇಲ್ಲ. 4,600 ಕಿಲೋಮೀಟರ್ ನೆಹರೂರವರ ಬಾಲ್ಯದಲ್ಲಿ ಅವರಿಗೆ ಇಂಗ್ಲಿಷ್ ಪಾಠ ಹೇಳೋದಕ್ಕೆ ಒಬ್ಬ ಇಂಗ್ಲಿಷ್ನವರನ್ನ ಮೋತಿಲಾಲ್ ನೆಹರೂರವರು ಸಂಬಳಕ್ಕೆ ಇಟ್ಕೊಂಡಿರ್ತಾರೆ. ಅಂತಹ ಶ್ರೀಮಂತ ಕುಟುಂಬ. ಬೆಳಗಿಂದ ಸಂಜೆವರೆಗೆ ಪಾದಯಾತ್ರೆ ಮಾಡಿ ದೇಶದ ಜನರನ್ನು ನೋಡಿ ಪ್ರಾಣದ ಹಂಗನ್ನು ತೊಳೆದು ನುಗ್ಗಿ ಜನರ ಮಧ್ಯೆ ಸಾಯಂಕಾಲ ಒಂದು ಕಟ್ಟೆ ಬರ ವ್ಯಾನ್ ಮಾಡ್ತಾರೆ. ನಮಗೆ ಕಾಂಗ್ರೆಸ್ನವರಿಗೆ ತಪ್ಪು ತಿಳ್ಕೋಬೇಡಿ, ಅದನ್ನು ಕೂಡ ಉಪಯೋಗಿಸಿಕೊಳ್ಳೋ ಯೋಗ್ಯತೆ ನಮಗಿಲ್ಲ. ನಾವು ಈ ಫ್ಲೆಕ್ಸ್ ಪಾರ್ಟಿಯವರಾಗ್ಬಿಟ್ಟಿದ್ದೇವೆ, ಜಿಂದಾಬಾದ್ ಪಾರ್ಟಿ ಆಗ್ಬಿಟ್ಟಿದ್ದೇವೆ. ನಮಗೆ ಮಾನ ಇಲ್ಲ, ಮರ್ಯಾದೆ ಇಲ್ಲ, ಯೋಗ್ಯತೆ ಇಲ್ಲ. ಅಂತಹ ಒಬ್ಬ ಮಹಾನ್ ಭಾವನನ್ನ ನಾಯಕನಾಗಿ ಹೊಂದಿ ಆತ ಮಾಡಿದ ತ್ಯಾಗವನ್ನು ಕೂಡ ನಾವು ಪ್ರಾಯೋಗಿಕವಾಗಿ ಉಪಯೋಗಿಸಿಕೊಳ್ಳೋಕೆ ನಮಗೆ ಯೋಗ್ಯತೆ ಇಲ್ಲದೆ ಹೋಗ್ಬಿಡ್ತು. ಕಾಂಗ್ರೆಸ್ನಲ್ಲಿ ಇರುವವರು ಎಲ್ಲರೂ ರಾಹುಲ್ ಗಾಂಧಿಗಳಲ್ಲ. ರಾಹುಲ್ ಗಾಂಧಿ ಅವರನ್ನು ಮೆಚ್ಚುವವರು, ಅವರಂತೆ ಇರಬೇಕು ಅನ್ನೋರು, ಅವರಿರಬೇಕು ಹಾಗಿರಬೇಕು ಅಂತ ಹೇಳ್ತಕ್ಕಂಥವ್ರು ಕೆಳಗಿದ್ದೋಗಿದ್ದಾರೆ. ಮಧ್ಯೆ ಸೇತುವೆ ಇಲ್ಲ. ನೀವು ಹೇಳಿದ್ರಿ ವಿಜಯ್ ಕುಮಾರ್, ಕಾಂಗ್ರೆಸ್ ಕಾರ್ಯಕರ್ತರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ, ಅದಕ್ಕೆ ನಾವು ಹೀಗೆ ಮಾಡಿದ್ದೇವೆ ಅಂತ. ನಿಮಗೆ ಈ ಆಲೋಚನೆ ತುಂಬಿದವರಿಗೆ, ನಿಮ್ಮ ಜೊತೆ ಸಹಕರಿಸಿದವರಿಗೆ, ನಿಮ್ಮ ಎಲ್ಲ ಕಾರ್ಯಕರ್ತರುಗಳಿಗೂ ಕೂಡ ನಾನು ಅತ್ಯಂತ ಶುದ್ಧ ಅಂತಃಕರಣದಿಂದ ತಲೆಬಾಗಿ ನಮಸ್ಕಾರ ಮಾಡ್ತೇನೆ. ನೀವು ಹಣ ಕೊಡಬೇಡ್ರಪ್ಪ. ಗ್ರಾಮೀಣ ಮಟ್ಟದಲ್ಲಿ ಇರ್ತಕ್ಕಂಥ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಅವನಿಗೆ ಆಯಸ್ಸುತ್ತಿರೋ ಅಪಘಾತವಾಗುವ ಅಥವಾ ಇನ್ನೊಂದು ಕಾರಣಕ್ಕೆ ಅವ್ರು ತೀರ್ಕೊಂಡ್ರೆ ನಾವು ಅವನ ಮನೆಗೆ ಹೋಗಿ ಅವನಿಗೆ ಒಂದು ಹೂವಿನ ಹಾರ ಹಾಕಿ, ನೀನು ಕಾಂಗ್ರೆಸ್ಗಾಗಿ ದುಡಿದಿದ್ಯಪ್ಪ, ಅವ್ರ ಕುಟುಂಬದವರಿಗೆ ಸಾಂತ್ವನ ಹೇಳುವ ವ್ಯವಸ್ಥೆ ಕೂಡ ನಮ್ಮಲ್ಲಿಲ್ಲ.
ಇದು ಮೇಲಿಂದ ನೇತಾಡುವ ಕಾಂಗ್ರೆಸ್ ಆಗಿದೆ, ಕೆಳಗಿಂದ ಬೆಳೆಯತಕ್ಕಂಥ ಕಾಂಗ್ರೆಸ್ ಆಗಬೇಕು. ತಳಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಗುರುತಿಸುವವರು ಯಾರು, ಗೌರವಿಸುವವರು ಯಾರು, ಅವ್ರ ನೋವು ತಿಳ್ಕೊಳ್ಳುವವರು ಯಾರು? ಹುಡುಕಿ ದೇವರಾಜ ಅರಸು ಅವರು, ಇಂದಿರಾ ಗಾಂಧಿ ಅವರು ಅತ್ಯಂತ ಬಡವರನ್ನ, ಆರ್ಥಿಕವಾಗಿ ಬಡತನದಲ್ಲಿದ್ದಂಥವ್ರನ್ನ, ಸಾಮಾಜಿಕವಾಗಿ ಹಿಂದುಳಿದಂಥವ್ರನ್ನ ಯಾರಿಗೂ ಮುಲಾಜಿಡದೆ ನೇರವಾಗಿ ಜನ ನಂಬಿ ಪಾರ್ಲಿಮೆಂಟ್ಗೆ, ರಾಜ್ಯಸಭೆಗೆ, ಅಸೆಂಬ್ಲಿಗೆ, ವಿಧಾನ ಪರಿಷತ್ಗೆ ಬೇರೆ ಬೇರೆ ಅಧಿಕಾರಿಗಳಿಗೆ ಆಯ್ಕೆ ಮಾಡಿದ್ರು. ಇವತ್ತು ಆ ಸ್ಥಿತಿ ಇದೆಯಾ ಕಾಂಗ್ರೆಸ್ ಅಲ್ಲಿ? ಯಾರು ಕಾರಣ? ಮಾತಾಡಿದ್ರೆ ಜನ ಬದಲಾಗ್ಬಿಟ್ಟಿದೆ. ಜನ ಬದಲಾಗಿದ್ದೀರಾ, ನೀವು ಬದಲಾಗಿದ್ದೀರಾ? ಯಾವ ಪಕ್ಷಕ್ಕೆ ಗ್ರಾಮೀಣ ಭಾಗದ, ನಗರ ಪ್ರದೇಶದ ಎಲ್ಲ ಬಡ ಜನ ತಾವೇ ಸ್ವತಃ ವಾಲಂಟಿಯರ್ಸ್ ಆಗಿ ಚುನಾವಣೆ ದಿವಸ ಕ್ಯೂ ನಿಂತು ವೋಟ್ ಹಾಕಿ ಲಕ್ಷಗಟ್ಟಲೆ ಮೆಜಾರಿಟಿಯಲ್ಲಿ ನಮ್ಮ ಪಾರ್ಟಿಯನ್ನು ಗೆಲ್ಲಿಸ್ತಾ ಇದ್ರು. ಇವತ್ತು ಶ್ರೀಮಂತನ ಹುಡುಕ್ಬೇಕಾಗಿದೆ. ಅಯ್ಯೋ ಅವ್ರು ಹಾಕ್ಬಿಟ್ಟಿದಾರಪ್ಪ ಅಂತ ನೆಪ ಹೇಳ್ತಿರಲಿಲ್ಲ. ಅವತ್ತು ಅವ್ರು ಹಾಕಿಲ್ವಾ ಶ್ರೀಮಂತರನ್ನ? ಕಾರ್ಯಕ್ರಮಗಳ ವಿಚಾರದಲ್ಲಿ ನಮ್ಮ ಬದ್ಧತೆ ಕಡಿಮೆ ಆಗಿದೆ, ನಮ್ಮ ಶ್ರದ್ಧೆ ಕಡಿಮೆ ಆಗಿದೆ. ಯಾವ ಕಾರ್ಯಕ್ರಮಗಳ ಮುಖೇನ ಇಂದಿರಾ ಗಾಂಧಿ ಅವರು ಈ ದೇಶದ ಎಲ್ಲ ವರ್ಗದ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರನ್ನ, ಮಹಿಳೆಯರನ್ನ, ಶೋಷಿತರನ್ನ, ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಹಿಂದುಳಿದವರನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ತಾ ಇದ್ದು, ಅದರಲ್ಲಿ ನಾವು ಬಲಹೀನರಾಗಿದ್ದೇವೆ, ದುರ್ಬಲರಾಗಿದ್ದೇವೆ. ಈಗ ಪೊಲಿಟಿಕಲ್ ಮಾರ್ಚರ್ ಸಿದ್ದರಾಮಯ್ಯ 3 ನಿಮಿಷದಲ್ಲಿ ಮುಗಿಸ್ಬಿಡ್ತೇನೆ. ಈ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ಇಷ್ಟು ದಿವಸ ಸಿದ್ದರಾಮಯ್ಯನವರಿಗೆ ಕಿರೀಟ ಇತ್ತು, ಭಾರ ಜಾಸ್ತಿ, ಅದು ಎದ್ದೇಳಂಗಿಲ್ಲ, ಜೋರಲ್ಲಿ ಕೈ ಬೀಸಂಗಿಲ್ಲ. ಕಿರೀಟ ಕೆಳಗೆ ಅಕ್ಷತ್ನ ಅಲ್ವಾ? ಈಗ ಮುಕುಟ ಇಲ್ಲ, ಕಿರೀಟ ಇಲ್ಲ. ಈಗ ಸಿದ್ದರಾಮಯ್ಯ ಈ ದೇಶದಲ್ಲಿ ಕಿರೀಟ ಇಲ್ಲದ ರಾಜ. ಹೇಗಾಗ್ತಾರೆ ರಾಜ? ಯಾವ ಕಾಂಗ್ರೆಸ್ ಪಕ್ಷ, ಬೇಡಪ್ಪ ಏನ್ರಿ, ಯಾವ ಕಾಂಗ್ರೆಸ್ ಪಕ್ಷ ಅವರನ್ನ ನಂಬಿ ಅವರಿಗೆ ಇಷ್ಟು ಜವಾಬ್ದಾರಿ ಕೊಟ್ಟಿದೆ, ಈ ಕಾಂಗ್ರೆಸ್ ಪಕ್ಷವನ್ನ ಪುನಃ ಅಧಿಕಾರಕ್ಕೆ ತರಬೇಕು. ಕೇವಲ ಅಧಿಕಾರಕ್ಕೆ ಬಂದು ವಿಧಾನಸಭೆಯಲ್ಲಿ 113ಕ್ಕಿಂತ ಜಾಸ್ತಿ ಸಂಖ್ಯೆ ಬಂದ್ಬಿಟ್ರೆ ಆಗೋಯ್ತ ಹಬ್ಬನ ಪಟಾಕಿ ಹೊಡೆಯೋದು ಅಲ್ಲ. ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಕೃಷಿಕರನ್ನ, ಕಾರ್ಮಿಕರನ್ನ, ವಿದ್ಯಾರ್ಥಿಗಳನ್ನ, ಅಲ್ಪಸಂಖ್ಯಾತರನ್ನ, ಹಿಂದುಳಿದವರನ್ನ, ಹೆಣ್ಮಕ್ಳನ್ನ ವಿಶೇಷ ಕಾರ್ಯಕ್ರಮಗಳ ಮುಖೇನ, ಆರ್ಥಿಕ ಕಾರ್ಯಕ್ರಮಗಳ ಮುಖೇನ ಅವರನ್ನ ನಮ್ಮ ಕಡೆಗೆ ಎಳಿತಕ್ಕಂತಹ ಶಕ್ತಿ ಸಿದ್ದರಾಮಯ್ಯನವರಿದೆ. ಅದನ್ನು ಅವ್ರು ಮಾಡಬೇಕೀಗ. ಅವ್ರ ಜೊತೆಗೆ ನಾವು ನಿಲ್ಲಬೇಕು. ಪಕ್ಷದ ತೀರ್ಮಾನ, ನಾವೇನು ಸಿದ್ದರಾಮಯ್ಯನವರು ನಿಲ್ಲಿಸಿದವರಲ್ಲ. ಸಿದ್ದರಾಮಯ್ಯನವರಿಗೆ ಖುಷಿಯಾಗಿ ಶಿವಕುಮಾರ್ ಅವರ ಹೆಸರು ಹೇಳಿದ್ದಾರೆ, ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಶಿವಕುಮಾರ್ ನಮ್ಮ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರು ಶಿವಕುಮಾರ್ನಿಗೆ ರಕ್ಷಿಸಬೇಕಾಗಿದೆ. ತಂದಾಗಬೇಕು ಅಂತ ಇರೋ ಹಂಗಿಲ್ಲ. ಅವ್ರು ಇರುವಂತ ಮನುಷ್ಯನೂ ಅಲ್ಲ, ಅಂತಹ ಸಣ್ಣ ಮನುಷ್ಯ ಅಲ್ಲ ಅವರು. ಸಿದ್ದರಾಮಯ್ಯನವರು ಬೆನ್ನಿಗೆ ನಾವೆಲ್ಲ ನಿಂತು, ಒಂದು ವೇಳೆ ಶಿವಕುಮಾರ್ ಅವರಲ್ಲಿ ಏನಾದರೂ ಲೋಪದೋಷಗಳಿದ್ರೆ ಪಕ್ಷದ ಕಾರ್ಯಕ್ರಮಗಳಲ್ಲಿ, ಪಕ್ಷದ ಚೌಕಟ್ಟಿನಲ್ಲಿ ಕೂಡಿಸಿಕೊಂಡು ಹೇಳಿ, ನಮ್ಮಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ನನಗೆ ವಯಸ್ಸಾಗಿದೆ, ನನಗೆ 79 ಆಯ್ತು, ನನ್ನ ತಮ್ಮನಿಗೆ ನಾನು ಜವಾಬ್ದಾರಿ ಕೊಟ್ಟಿದ್ದೇನೆ, ಇದು ಕೊಟ್ಟು ಕುಟುಂಬ, ನಾವು ಕುಟುಂಬ ಒಂದೇ ಅಂತ ಹೇಳ್ತಕ್ಕಂಥ ಸಂದೇಶವನ್ನ ನೀವು, ನಾವು ಎಲ್ಲರೂ ಸಿದ್ದರಾಮಯ್ಯನವರು ಹುಟ್ಟಿದ ಹಬ್ಬದ ದಿವಸ ದೇಶಕ್ಕೆ ಕೊಡಬೇಕು. ಇಲ್ಲಿ ಯಾರು ಪಾಳ್ಯಗಾರರಲ್ಲ, ನಾವೆಲ್ಲರೂ ಸಾಮೂಹಿಕವಾಗಿ ಯೋಚನೆ ಮಾಡಬೇಕು. ಖಾದರ್ ಅವರು ಇಲ್ಲಿದ್ದಾರೆ. ನಾನು ಮಂತ್ರಿಯಾಗಿದ್ದ ಅಲ್ಪ ಕಾಲದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಾಮಾನ್ಯ ಮನುಷ್ಯನಿಗೆ ನೆಮ್ಮದಿ ಇಲ್ಲ, ಬದುಕಿನ ಭರವಸೆ ಇಲ್ಲ,
ಸಾವಿರಾರು ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡಿದ್ರು ಕೂಡ ಅದು ಎಲ್ಲೋ ಹೊರಟೋಗ್ತಾ ಇದೆ. ಯಾರು ಖಾಸಗಿ ಆಸ್ಪತ್ರೆ ಸಂಸ್ಥೆಗಳಿದ್ದಾವೆ, ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಂತ ಏನ್ ಹೇಳ್ತೇವೆ, ಅವರಿಗೆ ಮನುಷ್ಯನ ಜೀವದ ಬೆಲೆ ಗೊತ್ತಿಲ್ಲ. ಹೆಣವನ್ನು ವಾಪಸ್ ಕೊಡಬೇಕಾಗಿದ್ರೆ ಹಣ ಕಟ್ಟಿ ಹಣ ತಗೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಒಂದು ಅತ್ಯಂತ ನೀಚ ಸಂಸ್ಕೃತಿಗೆ ನಾವು ಬಂದ್ಬಿಟ್ವಿ. ಹಾಸ್ಪಿಟಲ್ಗೆ ಪೇಷಂಟ್ ಕರ್ಕೊಂಡು ಹೋದ್ರೆ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳಿ ಮತ್ತೆ ಕಾಯಿಲೆ ಕೇಳುವಂತಹ ಕಾಲ ಬಂದ್ಬಿಡ್ತು. ನಮ್ಮ ಹಾಸ್ಪಿಟಲ್ಗಳನ್ನು, ಸರ್ಕಾರಿ ಹಾಸ್ಪಿಟಲ್ಗಳನ್ನ ದುರ್ಬಲಗೊಳಿಸ್ಬಿಟ್ವಿ ನಾವೇ. ಮೆರಿಟ್ ನಲ್ಲಿ ಪಾಸ್ ಆದವರು ಸರ್ಕಾರಿ ಸೇವೆಗೆ ಬರ್ತಾರೆ. ನಮ್ಮ ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ವೈದ್ಯರು ಹೆಚ್ಚು ನೈಪುಣ್ಯತೆ ಇರೋರು. ಖಾಸಗಿ ಆಸ್ಪತ್ರೆಗಳಲ್ಲಿ ನಿಜವಾಗ್ಲೂ ಅವರಷ್ಟು ಬುದ್ಧಿವಂತರಲ್ಲ. ಇಲ್ಲಿ ಸಂಬಳ ತಗೊಂಡು ನಮ್ಮ ವೈದ್ಯರುಗಳೇ ಕೂಡ ಅಲ್ಲಿಗೆ ಹೋಗೋದಾಯ್ತು. ನಾನು ಅತ್ಯಂತ ಸಾಮಾನ್ಯ ಕುಟುಂಬದಿಂದ ಬಂದವನು. ನನಗೆ ಆಸೆ ಒಂದೇ, ಯಾವ ವರ್ಗದಲ್ಲಿ ನಾನು ಜನಿಸಿ ಬೆಳೆದು ಬಂದಿದ್ದೇನೆ ಇಲ್ಲಿವರೆಗೆ, ಈ ವರ್ಗದಲ್ಲೇ ಇದ್ದು ನಾನು ಪ್ರಾಣ ಬಿಡಬೇಕು. ನಾನು ಇದಕ್ಕಿಂತ ಮೇಲ್ವರ್ಗಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ. ನಾವು ಈ ಎಲ್ಲ ವಿಚಾರಗಳನ್ನು ಸಮಗ್ರವಾಗಿ ವಿಚಾರ ಮಾಡಿ KPME ಅನ್ನು ಜಾರಿಗೆ ತಂದ್ವಿ. ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ಸ್ ರೆಗ್ಯುಲೇಷನ್ ಆಕ್ಟ್, ಖಾಸಗಿ ಆಸ್ಪತ್ರೆಗಳ ನಿಯಂತ್ರಣವನ್ನು ಮಾಡ್ತೀವಿ. ಬೆಳಗಾವಿನಲ್ಲಿ ಅಧಿವೇಶನ, ಅನೌಪಚಾರಿಕ ಸಚಿವ ಸಂಪುಟ ಸಭೆ, ನನ್ನನ್ನು ಹೊರತುಪಡಿಸಿ, ಸಿದ್ದರಾಮಯ್ಯನವ್ರನ್ನ ಹೊರತುಪಡಿಸಿ ಇಡೀ ನಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳು ನಾನು ಆ ಮಸೂದೆಯನ್ನು ಮಂಡಿಸೋದಕ್ಕೆ ಸಹಮತ ವ್ಯಕ್ತಪಡಿಸಿದೆ. ನಾನು ಅವ್ರ ಮುಖ ನೋಡಿದೆ, ಇವ್ರ ಮುಖ ನೋಡಿದೆ, ಹೀಗೆ ಕೈ ಜೋಡಿಸಿ ಕಣ್ಣೀರು ಹಾಕೊಂಡು ಬೇಡ್ಕೊಂಡೆ. ಫಲ ಕೊಡ್ಲಿಲ್ಲ. ಚುನಾವಣೆ ಹತ್ತಿರದಲ್ಲಿದೆ, ಖಾಸಗಿಯವರು ವಿರೋಧ ಆಗಿಬಿಡ್ತಾರೆ, ಜನರ ವಿರೋಧಿ ಆಗಿಬಿಡ್ತಾರೆ, ಬೇಡ ಅಂತ ಹೇಳಿ ಸಿದ್ದರಾಮಯ್ಯನವರನ್ನ ಯಾಕೆ ನಾನು ಮೆಚ್ಚುತ್ತೀನಿ ಅಂದ್ರೆ, ನನ್ನನ್ನು ಹೊರಗೆ ಕರ್ಕೊಂಡು ಬಂದ್ರು. ಅದೆಂತದ್ದು ಆ ಸಿಲ್ಕದ ಶಲ್ಯ ಒಂದು ಹಾಕೊಂಡಿದ್ರೆ ಜಾರ್ ಬಿದ್ದೋಗ್ತಾ ಇತ್ತು, ನಾನು ಹಿಡ್ಕೊಂಡೆ. ಎರಡೂ ಕೈ ಹೀಗೆ ನನ್ನ ಹೆಗಲ ಮೇಲೆ ಇಟ್ರು. ಏನೋ ಎಲ್ಲರೂ ಹೇಳ್ತಾರೆ, ಚುನಾವಣೆ ಹತ್ರ ಬರ್ತಾ ಇದೆ ಅಂತಾರೆ. ನೋಡು, ಯೋಚನೆ ಮಾಡು, ಮಸೂದೆ ಹಿಂದೆ ತಗೊಳ್ತೀಯ. ನಾನು ಕಣ್ಣೀರು ಇಟ್ಕೊಂಡು ಹೇಳಿದೆ, ಇದು ಬಡವರ ಪರವಾಗಿರ್ತಕ್ಕಂತಹ ಮಸೂದೆ, ನಮಗೆ ತೊಂದರೆ ಆಗೋದಿಲ್ಲ. ನಾನು ನನ್ನ ಸಹೋದ್ಯೋಗಿಗಳ ಬಗ್ಗೆ ಏನು ಹೇಳೋದಿಲ್ಲ. ಆದರೆ ಮಸೂದೆ ಹಿಂಪಡಿಬೇಕು ಅಂತ ನಿಮ್ಮ ಅಭಿಪ್ರಾಯ ಆದರೆ ಹಿಂಪಡಿತೇನೆ. ನಾನು ಮಂತ್ರಿಯಾಗಿ ಮುಂದುವರಿಯೋದಿಲ್ಲ, ನಿಮ್ಮೊಟ್ಟಿಗೆ ನಾನು ಇರ್ತೇನೆ, ನಿಮ್ಮನ್ನು ನಾನು ಬಿಡೋದಿಲ್ಲ. ಆ ಕ್ಷಣದಲ್ಲಿ ಅವರ ಪ್ರತಿಕ್ರಿಯೆ, ನಡೆಯೋದಾಗಿ ಸರ್ಕಾರ ಹೋದ್ರೆ ಹೋಯ್ತು, ಮೈಸೂರು ಭಾಷೆಯಲ್ಲಿ ಯಾವುದೋ ಒಂದು ಪದ ಬಳಸಿ ಹೋದ್ರೆ ಹೊಡಿಸು ನೀನು ಮಸೂದೆ. ಅದಕ್ಕಾಗಿ ನಾನು ಬಂದಿದ್ದೇನೆ. ಮೊನ್ನೆ ಫೋನ್ ಮಾಡಿದ್ರೆ ಖಂಡಿತ ಬರ್ತೇನೆ ಅಂತ ಹೇಳಿದೆ. ಇನ್ನೇನಾದ್ರೂ ಕೊಟ್ರೆ ಬರೋವನ್ ರಮೇಶ್ ಕುಮಾರ್ ಅಲ್ಲ. ನನ್ನನ್ನು ಕೊಳ್ಳಕ್ಕೆ ಈ ಜಗತ್ತಲ್ಲಿ ಯಾರಿಗೂ ಸಾಧ್ಯ ಇಲ್ಲ. ನನ್ನ ತಾಯಿ ಹಾಲು ಅಂತದ್ದು, ನನ್ನ ರಕ್ತವನ್ನು ಶುದ್ಧಿಯಾಗಿ ಇಟ್ಕೊಂಡು ಬದುಕಿದ್ದೇನೆ. ಯಾರು ಆ ಬಡವರ ಕಣ್ಣೀರನ್ನು ಒರೆಸುವ ಪ್ರಯತ್ನದಲ್ಲಿ ನನಗೆ ಸಹಭಾಗಿಯಾಗಿರ್ತಾರೆ ಅವರಷ್ಟೇ ನಮಗೆ ನಾಯಕರು. ಈಗ ಪೊಲಿಟಿಕಲ್ ಮಾರ್ಚ್ ಈ ದಿಕ್ಕಿನಲ್ಲಿ ಹೋಗ್ತದೆ, ನಿಂತ್ಬಿಡೋದು. ಈಗ ಅವರು ಇನ್ನೂ ಹೆಚ್ಚು ಸಕ್ರಿಯವಾಗಬೇಕು. ಅವರ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಳಿ. ಈ ಸರ್ಕಾರ ಅಸ್ವಸ್ಥ. ಯಾವ ರಾಹುಲ್ ಗಾಂಧಿ ಅವರು ಪ್ರಾಣದ ಮೇಲೆ ಆಸೆಯನ್ನು ಬಿಟ್ಟು ನಮ್ಮ ಜೊತೆಗೆ ನಿಂತಿದ್ದಾರೆ, ರಾಹುಲ್ ಗಾಂಧಿ ಅವರಿಗೆ ನಾವು ಏನು ಕನಸು ಕಂಡಿದ್ದೇವೆ ಆ ನಿರೀಕ್ಷಿತ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಕ್ಷಣ ವಿಶ್ರಾಂತಿ ಪಡಿಬಾರದು. ಸಿದ್ದರಾಮಯ್ಯನವರು ಕರ್ನಾಟಕದಲ್ಲಿ 28 ಲೋಕಸಭೆಗಳಲ್ಲಿ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನಾಗಿರ್ತಕ್ಕಂಥ ಪ್ರಯತ್ನವನ್ನ
ಸಿದ್ದರಾಮಯ್ಯನವರು ಶಿವಕುಮಾರನ ಜೊತೆಗೆ ಸೇರಿಸಿಕೊಂಡು ಮಾಡಬೇಕು. ಅಪಸ್ವರಗಳು ಹೊರಗೆ ಬರಬಾರದು. ನನಗದು ಸಿಗ್ಲಿಲ್ಲ, ನಿನಗಿಲ್ಸ. ಹೌದಪ್ಪ, ಬಹಳ ಜನರಿಗೆ ಬಹಳ ಸಿಗ್ಬೇಕಾಗಿತ್ತು. ನನಗೆ 17-18 ವಯಸ್ಸಾಗಿದ್ದಾಗ ಇಂಗ್ಲಿಷ್ನ ಯುವರಾಣಿನ ಮದುವೆ ಆಡಬೇಕು ಅಂತ ಬಹಳ ಆಸೆ ಇತ್ತು. ನನಗೆ ಯಾರು ನನ್ನ ಮುಖಕ್ಕೆ ಹೆಣ್ಣು ಕೊಡೋರು ಇದ್ದರು. ನನ್ನ ಸೋದರ ಮಾವನ ಮಗಳನ್ನೇ ಮಾಡ್ಕೊಂಡು ಆಮೇಲೆ ಅವಳಿಗೆ ಹೇಳಿದೆ, ನೀನೇ ರಾಣಿ ಕಣೆ ಅಂತ ಹೇಳಿದೆ. ಬಹಳ ಜನರಿಗೆ ಬಹಳ ಆಸೆ ಇರುತ್ತೆ. ನಿಮ್ಮ ಆಸೆಗಳಿಗೋಸ್ಕರ ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಾ, ಅಥವಾ ಈ ದೇಶದ ಸಾಮಾನ್ಯ ಜನರ ಕನಸನ್ನು ನನಸು ಮಾಡೋದಕ್ಕೆ ಆ ಸಂವಿಧಾನದ ಪೀಠಿಗೆ ಹೊಂದಿದ್ರಿ, ಅದಕ್ಕೆ ಗೌರವ ಕೊಡೋದಕ್ಕೆ ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದೀವ ಅಂತ ನಮಗೆ ನಾವೇ ಇತ್ಯರ್ಥ ಮಾಡಿಕೊಡ್ಬೇಕು. ನೀವು ಇನ್ನೊಂದು ಪ್ರತಿಜ್ಞೆಯನ್ನು ರೂಪಿಸಬೇಕು. ಯಾವ ಪೀಠಿಗೆಯನ್ನು ಓದಿದ್ದೀರಿ, ಈ ಪಕ್ಷವನ್ನ, ಈ ಸಿದ್ಧಾಂತವನ್ನ, ಈ ಜಾತ್ಯತೀತ ಮನೋಭಾವವನ್ನ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನ ನಾವು ಅನುಷ್ಠಾನಗೊಳಿಸೋದಕ್ಕೆ ಬದ್ಧರಾಗಿ ವೀರ ಯೋಧರಾಗಿ ನಾವು ನಿಲ್ತೇವೆ ಅಂತಕ್ಕಂಥ ಪ್ರತಿಜ್ಞೆಯನ್ನು ನಾವು ನಿಲ್ಲಿಸಬೇಕು. ನಮ್ಮ ಸೈನ್ಯದ ಮುಂದಾರು ಸಿದ್ದರಾಮಯ್ಯನವರ ಹೋರಾಟ ಒಂದು ಪರ್ವ ಮುಗಿತು, ಎರಡನೇ ಪರ್ವ ಪ್ರಾರಂಭ ಆಗಿದೆ. ಸಿದ್ದರಾಮಯ್ಯನವರು ಈಗ ವಿಶ್ರಾಂತಿ ಪಡೆದುಕೊಳ್ಳೋ ಹಂಗಿಲ್ಲ. ಸಿದ್ದರಾಮಯ್ಯನವರಿಗೆ ವಿಶ್ರಾಂತಿ ಇಲ್ಲ. ಸಿದ್ದರಾಮಯ್ಯನವರು ಚಿರಾಯವಾಗಿ ಜನರ ಮನಸ್ಸಿನಲ್ಲಿ ನೆಲೆಸಬೇಕು. ಯಾವಾಗ ನೆಲೆಸ್ತಾರೆ? ನನ್ನ ಕೆಲಸ ಆಯ್ತು, ನಾನು 8 ವರ್ಷ ಮುಖ್ಯಮಂತ್ರಿ ಆಗಿದ್ದೆ. ದೇವರಾಜ ಅವರು ರೆಕಾರ್ಡ್ ನಾನು ಬ್ರೇಕ್ ಮಾಡಿದ್ದೀನಿ, ನಾನು ಬರ್ಕೊಂಡ್ಬಿಡ್ತೀನಿ ಮೊದಲೇ ಅಂತಂದ್ರೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಮೊದಲಿಂದ ಬಿಡೋದಿಲ್ಲ, ನಾವು ಬಿಡೋದಿಲ್ಲ. ನಿನ್ನ ಅಂಗಿ ಹರಿದು ಬಿಡ್ತೇವೆ, ನಿನ್ನ ಯಾರು ಬಿಸಾಕಿ ಕರ್ಕೊಂಡು ಬಂದು ಬೀದಿಯಲ್ಲಿ ನಿಲ್ಲಿಸ್ತೇವೆ. ನೀನು ಹೋರಾಟ ಮಾಡಲೇಬೇಕು. ಈ ಪಕ್ಷ ಪುನಃ ಅಧಿಕಾರಕ್ಕೆ ಬರಲೇಬೇಕು. ಶಿವಕುಮಾರ್ ಜೊತೆ ಕಟ್ಕೋಬೇಕು. ನಮ್ಮ ತೀರ್ಮಾನ ಅಲ್ಲ, ಶಿವಕುಮಾರ್ದು ಹೈಕಮಾಂಡ್ ತೀರ್ಮಾನ. ಇದೇ ಹೈಕಮಾಂಡ್ ನಿನ್ನ ಚೀಫ್ ಮಿನಿಸ್ಟರ್ ಮಾಡಿತ್ತು. ಇದೇ ಹೈಕಮಾಂಡ್ ಹೇಳಿದ ಮೇಲೆ ನೀನು ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ಯಾ. ನೀವಿಬ್ರು 2 ಕಣ್ಣು. ನಮ್ಗೆ ಹೊರಗೆ ಬೇರೆ ಮಾತೇ ಇಲ್ಲ, ಹೊರಗೆ ಬೇರೆ ಸ್ವರ ಇಲ್ಲ. ನಾವೆಲ್ಲ ಕಾಂಗ್ರೆಸ್. ಯಾವ ಕಾಂಗ್ರೆಸ್ ನಾವು ಅಂದ್ರೆ ಫ್ಲೆಕ್ಸ್ ಹಾಕೋ ಕಾಂಗ್ರೆಸ್ ಅಲ್ಲ, ಜಿಂದಾಬಾದ್ ಹೇಳೋ ಕಾಂಗ್ರೆಸ್ ಅಲ್ಲ, ಅಧಿಕಾರದಲ್ಲಿ ಇನ್ನೊವರೆಗೆ ಹೋಗಿ ಶಾಲೆ ಹಾಕೋ ಕಾಂಗ್ರೆಸ್ ಅಲ್ಲ. ಕಷ್ಟಕ್ಕಾಗಿರ್ತಕ್ಕಂಥ ಕಾಂಗ್ರೆಸ್, ಕಣ್ಣೀರು ಒರೆಸುವ ಕಾಂಗ್ರೆಸ್, ತಾಪತ್ರದಲ್ಲಿರ್ತಕ್ಕಂಥವನಿಗೆ ನಾನಿದ್ದೀನಿ ಅಂತ ಧೈರ್ಯ ಹೇಳುವ ಕಾಂಗ್ರೆಸ್ ನಾವು ಆಗ್ಬೇಕು ಅಂತ ಹೇಳಿ, ಬಹುಶಃ ನನಗೆ ನೀವು ಅಂದ್ಕೊಂಡಿದ್ದ ಸಮಯಕ್ಕಿಂತ ಹೆಚ್ಚು ಸಮಯ ತಗೊಂಡೆ ಅಂತ ಕಾಣುತ್ತೆ. ತಂಗಿ ಬಹಳ ಚೆನ್ನಾಗಿ ಮಾತಾಡ್ತಾಳೆ. ಖಾದರ್ರು ಇವರಪ್ಪ ನನ್ನ ಸ್ನೇಹಿತರು. 2 ಟರ್ಮ್ ನಾವು ಒಟ್ಟಿಗೆ MLS ಆಗಿದ್ವಿ. ಇತ್ತಂದ್ರೆ ಆರೋಗ್ಯ ಚೆನ್ನಾಗಿರ್ತಿದ್ದಾಗ ಎಲ್ಲ ಕೆಲಸವನ್ನು ತಾನೇ ಮಾಡ್ತಿದ್ದ. NSUನಲ್ಲಿ ಯೂತ್ ಕಾಂಗ್ರೆಸ್ ಅಲ್ಲಿ ಈತ ಇದ್ದು ಬಂದಿದ್ದಾನೆ. ನಿಷ್ಠಾವಂತ ಕಾಂಗ್ರೆಸ್ಸಿಗ. ಎಲ್ಲ ಬಿಟ್ಟು ಈತಿಗೆ ಸ್ಪೀಕರ್ ಆಗಂತಾನೆ. ನೋಡಿ ಎಂತವ್ರು ನಮ್ಮವರು. ಒಬ್ಬ ಅಲ್ಪಸಂಖ್ಯಾತರವನು, ಗೆದ್ದಿರೋದೇ ಬಹಳ ಕಡಿಮೆ ಜನ. ಒಂದು ಜವಾಬ್ದಾರಿ ಇಲಾಖೆ ಕೊಡೋಣ ಅನ್ನೋಷ್ಟು ದೊಡ್ಡ ಮನಸ್ಸು ನಮಗಿಲ್ಲ. ಆದ್ರೆ ಆತ ಎಂಥ ನಮ್ಮ ಮನುಷ್ಯ. ನಾನು ಹೇಳಿದಾಗ ಆಯ್ತು, ನೀವೇನು ಹೇಳಿದ್ರೆ ಅದು ನೀನು ಸ್ಪೀಕರ್ ಆಯ್ತಪ್ಪ, ಈ ಮಂತ್ರಿ ಆಯ್ತಪ್ಪ. KPMEಯನ್ನ ಶಿವಕುಮಾರ್ ಹತ್ರಲ್ಲೂ ಮಾತಾಡಿ, ಸಿದ್ದರಾಮಯ್ಯನವ್ರ ಹತ್ರಲ್ಲೂ ಮಾತಾಡಿ, ನಾವು ಯಾರಿಗೂ ಅನ್ಯಾಯ ಮಾಡ್ತಾ ಇಲ್ಲ, ಜಾರಿಗೆ ತಗೊಂಡು ಬನ್ನಿ. ಅರ್ಧ KPM ಜಾರಿಗೆ ತಂದ್ರೆ ಈ ಪಕ್ಷ ಅಧಿಕಾರಕ್ಕೆ ಬಂದ್ಬಿಡುತ್ತೆ ನಿಮ್ಗೆ ಹೇಳುತ್ತೆ. ಇವತ್ತಿಗೂ ಗೋಳಾಟ ನಿಂತಿಲ್ಲ. ಹೋಗಿ ನೋಡಿ ಆಸ್ಪತ್ರೆಗಳ ಹತ್ರ. ನೀವು ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆ ಹತ್ರಕ್ಕೆ ಹೋಗ್ಬಿಟ್ರೆ ನೀವೇನು ಮಾಡ್ಬೇಕಾಗಿಲ್ಲ. ಸುಮ್ಮನೆ ಕೈ ಕಟ್ಕೊಂಡು ಯಾರು ಬೇಕಾಗಿದ್ರೆ ಈ ಸಭೆಯಲ್ಲಿರೋರು ಅರ್ಧ ಗಂಟೆ ಆ ಮೆಟ್ಲ ಹತ್ರ ನಿಂತ್ಕೊಂಡು ಆ ಪೇಷಂಟ್, ಅವ್ರ ಜೊತೆ ಬರೋ ಸಂಬಂಧಿಕರು, ಔಟ್ ಪೇಷಂಟ್ ವಾರ್ಡ್ಗಳು, ಆ ಕಾರ್ಡು, ಅವ್ರ ಭಯ, ಅವರ ಆತಂಕ, ಅದನ್ನು ನೋಡಿ, ಅವರ ಸ್ಥಿತಿಯನ್ನು ನೋಡಿ ಸಹಜವಾಗಿ ನಿಮಗೆ ಕಣ್ಣಲ್ಲಿ ನೀರು ಬರಲಿಲ್ಲ ಅಂದ್ರೆ ನೀವು ಮನುಷ್ಯರಲ್ಲ, ರಾಕ್ಷಸರು. ಇಂಥವೆಲ್ಲ ನೋಡ್ಕೊಂಡು ಬಂದಿದ್ದೇವೆ. ನನಗೆ ಇದನ್ನ ಅರಿದು ಮೈಯೊಳಗೆ, ಮನಸ್ಸೊಳಗೆ, ಬ್ರೈನ್ ಒಳಗೆ ತುಂಬಿಟ್ಟವರು ದೇವರಾಜ ಅರಸರವರು, ದಿವಂಗತ KH ರಂಗನಾಥರು. ಭಾಷೆಯನ್ನು ಹೇಳ್ಕೊಟ್ಟವರು, ಸಂಸ್ಕಾರವನ್ನು ಹೇಳ್ಕೊಟ್ಟವರು, ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್ ಅನ್ನು ಹೇಳ್ಕೊಟ್ಟವರು KH ರಂಗನಾಥರು. ಅಂತಹ ಒಬ್ಬ ಶುಭ್ರ ರಾಜಕಾರಣಿಯನ್ನ ನಾನು ಪಡ್ಕೊಂಡಿದ್ದೆ. ಅರಸರವರು ತಾಯಿ ಹೃದಯ. ಈಗ ಸಿದ್ದರಾಮಯ್ಯ ಅರಸು ಆಗ್ಬಿಡ್ಬೇಕು. ಹೇಗಾಗ್ತಾರೆ? ಕ್ಷಮೆ. ಅರಸುವವರಿಗೆ ಸಿಟ್ಟೇ ಇರಲಿಲ್ಲ, ಕ್ಷಮೆ. ಯಾರು ಬಂದ್ರು ಕ್ಷಮೆ.
ಸಿದ್ದರಾಮಯ್ಯನವರು ಈಗ ಕ್ಷಮೆ ಮಾಡಬೇಕು, ಸಿಟ್ಟು ಮಾಡ್ಕೋಬಾರ್ದು. ಏಯ್ ಬಡ್ಡಿ ಮಾಡಿ ಅವೆಲ್ಲ ಮಾಡಿದೆ ಅಂತ ಹೇಳಬೇಕು, ಬಿಜೆಪಿ ಆಯ್ತು ಹೋಗ್ಬೇಕಂತ ಇತ್ತು. ಸಿದ್ದರಾಮಯ್ಯನವರು ಚಿರಸ್ಥಾಯಿಯಾಗಿ ರಾಜ್ಯದ ಎಲ್ಲ ವರ್ಗದ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಬೇಕು. ಅವರ 79ನೆಯ ಹುಟ್ಟುಹಬ್ಬದ ಅಂಗವಾಗಿ ಅವರಿಗೆ ಆರೋಗ್ಯ, ಮಾನಸಿಕವಾಗಿ ಸಮತೋಲನವಾಗಿರ್ತಕ್ಕಂಥ ಒಂದು ಸ್ಥಿತಿ, ನೆಮ್ಮದಿ, ಗೌರವದ ಬದುಕು ಇಷ್ಟು